ವಿರಾಮದ ನಂತರ ವೀಕ್ಷಕರೇ ಮತ್ತೆ ಯುಗಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಗುರುಗಳಿದ್ದಾರೆ. ಗುರುಗಳೇ, ತಾವು ಮಾತಾಡ್ತಾ ಇದ್ರಿ, ಅನೇಕ ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಈಗ ನೆಕ್ಸ್ಟ್ ನಾವು ತುಲಾ ರಾಶಿಯ ಆಚಾರ ವಿಚಾರ ಫಲಾಫಲಗಳು ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ತುಂಬ ಒಳ್ಳೆಯ ಹೆಸರಿಟ್ಟಿದ್ದೀರ ಯುಗಫಲ ಅಂತ. ನೋಡಿ, ಯುಗಫಲ ಅಂದ ತಕ್ಷಣವೇ ಯುಗ ಅಂತಂದ ಪ್ರಾರಂಭದಲ್ಲೇ ನಾವು ಮಾತು ಹೇಳಿಬಿಟ್ಟೆ. ಯುಗ ಅಂದರೆ ಆದಿ, ಫಲ ಅಂತಂದರೆ ನಮಗೆ ಸಿಗುವಂಥ ಪುಣ್ಯ ಅಂತ. ಆದಿಯಿಂದ ನಮಗೆ ಸಿಕ್ಕಂಥ ಪುಣ್ಯ ಇವತ್ತು ಫ್ರೀಡಮ್ ಟಿ ವಿಯ ಮುಖಾಂತರ, ಈ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರಿಯ ವೀಕ್ಷಕರಿಗೆ ಈ ಒಂದು ಫಲ ಸಿಗ್ತಾಯಿದೆ. ಅದರ ಸಂತೋಷ ತುಂಬ ಚೆನ್ನಾಗಿದೆ. ಈ ಒಂದು ಟೈಟಲ್ ಹೆಡ್ಡಿಂಗ್ ನಮಗೆ ಭಾಳ ಖುಷಿ ಅಂತಂತು. ಇನ್ನು ತುಲಾರಾಶಿಯವರಿಗೆ ಈ ವರ್ಷ ಆದಾಯದ ಸುಧಾರಣೆ ಆಗುತ್ತೆ. ಅಂದರೆ ಈ ಹಿಂದೆ ಗುರುಬಲ ಇದೆ ಅಂತ ನೀವು ತುಂಬ ಬೀಗ್ತಾ ಇದ್ರಿ ತುಲಾರಾಶಿಯವರು. ಯಾಕೆಂದರೆ ಸಂತೋಷ ಅಲ್ವಾ, ಸಂಪಾದನೆ ಚೆನ್ನಾಗಾದರೆ ಯಾರಿಗೆ ತಾನೇ ಖುಷಿ ಇರಲ್ಲ, ಎಲ್ಲರಿಗೂ ಖುಷಿನೇ ಇರುತ್ತೆ. ಆದರೆ ಈಗೇನಾಗುತ್ತೆ, ಈ ವರ್ಷ ತುಲಾರಾಶಿಯವ್ರಿಗೆ ಆದಾಯ ಸಮತೋಲನವಾಗುತ್ತೆ, ಹೆಚ್ಚಿನ ಆದಾಯ ಸಿಗೋದಿಲ್ಲ. ಹೊಸ ವ್ಯವಹಾರಕ್ಕೆ ಕೈ ಹಾಕ್ತೀರಾ, ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಹೆಚ್ಚುವರಿ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಹೆಚ್ಚು ಸಂಭಾವನೆ ಪಡೆಯುವಂಥದ್ದು ಸ್ವಲ್ಪ ಸುಧಾರಣೆ ಆಗುತ್ತೆ. ಅದರಿಂದ ನಿಮಗೆ ವಾಹನದ ಯೋಗ, ಕುಟುಂಬದ ಶುಭ ಕಾರ್ಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ. ದಾಂಪತ್ಯದಲ್ಲಿ ಹೆಚ್ಚಾಗಲಿದೆ ನಿಮ್ಮ ಹೊಂದಾಣಿಕೆ, ಪ್ರೀತಿ, ಪ್ರೇಮ ಎಲ್ಲವೂ ಕೂಡ ನಿಮಗೆ ಖುಷಿಯನ್ನು ತಂದುಕೊಡುತ್ತೆ. ಅವಿವಾಹಿತರಿಗೆ ಅಂದರೆ ಮದುವೆಗೆ ಹುಡುಗನ ಹುಡುಕ್ತಾ ಇದ್ದೀರಾ, ಹುಡುಗಿನ ಹುಡುಕ್ತಾ ಇದ್ದೀರಾ, ನೋಡಿ ಈ ವರ್ಷ ಚಕ್ಕಂತ ಸಿಕ್ಬಿಡುತ್ತೆ. ಆದರೆ ಸ್ವಲ್ಪ ವಿಳಂಬ ಜಾಸ್ತಿ ಆಗುತ್ತೆ, ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಶತ್ರುಗಳಿಂದ ದೂರ ಇರಬೇಕು. ಯಾಕೆ ಶತ್ರುಗಳನ್ನ ಮೇನ್ ಇಂಪಾರ್ಟೆಂಟಾಗಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀವಿ ತುಲಾರಾಶಿಯವ್ರಿಗೆ ಅಂತಂದರೆ, ನಮ್ಮಲ್ಲಿ ನೇರವಾಗಿ ಯುದ್ಧ ಮಾಡಿಬಿಟ್ರೆ ನಾವು ಯುದ್ಧ ಮಾಡಿಬಿಡ್ಬೋದು, ಅಥವಾ ಏನೋ ಒಂದು ಸಾರಿ ಕೇಳಿಬಿಡೋದು, ಏನೋ ಮಾಡ್ಬೋದು. ಈ ಹಿತಶತ್ರುಗಳು ಇದ್ದಾರಲ್ಲ, ನಮ್ಮ ಜೊತೆಗೆ ಇದ್ದು ನಮಗೆ ಮೋಸ ಮಾಡೋರು, ದ್ರೋಹ ಬಗೆಯವರು ಇದ್ದಾರಲ್ಲ, ಆ ಶತ್ರುಗಳು ನಿಮ್ಗೆ ಜಾಸ್ತಿ ಆಗ್ತಾರೆ. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಶತ್ರು ಕಾಟದಿಂದ ದೂರ ಇರಬೇಕಾಗತ್ತೆ. ಅದು ಒಂದು ಇಂಪಾರ್ಟೆಂಟ್ ಮುಖ್ಯವಾದ ವಿಚಾರ. ಎರಡನೇದೇನಂತಂದರೆ, ಈಗ ತುಲಾರಾಶಿಯವರಿಗೆ ಗುರುಬಲ ಇರಲ್ಲ. ಜೂನ್ 2ನೇ ತಾರೀಕಿಂದ ಹೋಗುತ್ತೆ ಗುರುಬಲ. ಗುರು ಬಂದು ನಿಮಗೆ ದಶಮ ಸ್ಥಾನಕ್ಕೆ ಬರ್ತಾರೆ. ಆದರೂ ವೃತ್ತಿ ಜೀವನದಲ್ಲಿ ಚೆನ್ನಾಗಿರ್ತೀರ. ಅದನ್ನೇ ಹೇಳೋದು, ಜೀವನದಲ್ಲಿ ಹಲವಾರು ಬದಲಾವಣೆಗಳು ಬಂದರೂ ಸಹ ಒಮ್ಮೊಮ್ಮೆ ಕೆಟ್ಟದರಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಲ್ಲ, ಅದೇ ಈ ಶುಭ ತುಲಾರಾಶಿಯವ್ರಿಗೆ. ಗುರುಬಲ ಏನೋ ಹೋಯಿತು, ಆದರೂ ಗುರು ಶಾಂತಿ ಮಾಡ್ಕೊಳ್ಳಿ. ಗುರುಬಲ ಇಲ್ಲ ಅಂದರೂ ಗುರು ದಶಮದಲ್ಲಿದ್ದಾರಲ್ಲ, ದಶಮದಲ್ಲಿದ್ದಂಥ ಗುರು ನಿಮಗೆ ಶುಭ ಫಲವನ್ನು ಕೊಡ್ತಾರೆ. ಇನ್ನು ತುಲಾರಾಶಿಯವರಿಗೆ ಪಂಚಮ ಶನಿ ಇಲ್ಲ, ಅರ್ಧಾಷ್ಟಮ ಇಲ್ಲ, ಸಾಡೆ ಸಾತಿ ಇಲ್ಲ, ಜನ್ಮ ಶನಿ ಇಲ್ಲ, ಶನಿ ದೃಷ್ಟಿ ಇಲ್ಲ, ಶನಿ ಕಾಟ ಇಲ್ಲ, ಯಾವ ಶನಿ ಬಾಧೆನೂ ಇಲ್ಲ. ಇನ್ನೇನು ಶನಿ ಬಾಧೆ ಇಲ್ಲ ಅಂದರೆ ಸಂತೋಷ ತಾನೇ ತುಲಾರಾಶಿಯವ್ರಿಗೆ. ಪಾಯಸ ಮಾಡ್ಕೊಂಡು ತಿನ್ಬೇಕು ನೀವು ಈ ಸಮಯದಲ್ಲಿ. ಆಮೇಲೆ ತುಲಾರಾಶಿಯವ್ರಿಗೆ ಗುರುಬಲ ಹೋದರೂ ಕೂಡ ಬೇಜಾರಿಲ್ಲ, ಯಾಕೆಂದರೆ 10ನೇ ಮನೆಗೆ ಬಂದಿದ್ದಾರೆ. ಈ ಗುರು ಮತ್ತು ಶನಿ ಎರಡೂ ಕೂಡ ನಿಮಗೆ ಪಾಸಿಟಿವ್ ಅಂತಲೇ ತೊಗೊಳ್ಬೇಕು. ಇನ್ನು ತುಲಾರಾಶಿಯವರಿಗೆ ಲಾಭಸ್ಥಾನದಲ್ಲಿ ಕೇತು, ಹಾಗಾಗಿ ಆಧ್ಯಾತ್ಮಿಕ ಜೀವನ, ದೇವರ ಮೇಲೆ ಭಕ್ತಿ, ಹಿರಿಯರ ಮೇಲೆ ನಂಬಿಕೆ, ನಮ್ಮ ಧರ್ಮ ಗ್ರಂಥಗಳು, ಸ್ತೋತ್ರಗಳು, ಶ್ಲೋಕಗಳನ್ನು ಹೇಳುವಂಥದ್ದು. ಇನ್ನೇನಪ್ಪ, 11ನೇ ಮನೆಯಲ್ಲಿ ನಿಮಗೆ ಕೇತು ಇದ್ದಾರೆ ಅಂತಂದರೆ 5ನೇ ಮನೆಯಲ್ಲಿ ನಿಮಗೆ ರಾಹು ಕೂತ್ಕೊಂಡಿದ್ದಾರೆ. ರಾಹು ಪ್ರಭಾವ ಏನು, ಪಂಚಮದಲ್ಲಿ ರಾಹು ಇದ್ದಾಗ ಸಂತಾನಕ್ಕೆ ಮಾತ್ರ ಎಚ್ಚರಿಕೆಯಿಂದ ಇರಿ, ಸಂತಾನದ ಸಮಸ್ಯೆಗಳಾಗ್ಬೋದು. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳು ನಿಮ್ಮ ಜಾತಕದ ಅನುಸಾರವಾಗಿ ಸಂತಾನಕ್ಕೆ ಪ್ರಯತ್ನ ಪಡಿ. ಗೋಚಾರದ ಪ್ರಯತ್ನವಾಗಿ ನಿಮಗೆ ಹೆಚ್ಚು ಅನುಕೂಲ ಇಲ್ಲ. ಯಾವುದಕ್ಕೂ ಒಂದು ಗುರುಶಾಂತಿಯನ್ನು ಮಾಡಿಕೊಂಡು ರಾಹುವಿನ ಆರಾಧನೆ ಮಾಡುವಂಥದ್ದು ಕೂಡ ಭಾಳ ಒಳ್ಳೆಯದು. ಓಕೆ, ಇನ್ನು ನಾವು ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸ್ಕೊಡಿ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಹೇಗಿದೆ, ಫಲಾಫಲಗಳೇನು, ಪರಿಹಾರ ಏನು ಮಾಡ್ಕೋಬೇಕಾಗುತ್ತೆ, ಏನಾದರೂ ಸಮಸ್ಯೆಗಳಿದ್ದರೆ ತಿಳಿಸ್ಕೊಡಿ. ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಸಂತೋಷ. ಯಾಕೆ ಸಂತೋಷ ಅಂತಂದರೆ, ಗುರುವಿನ ಭಾಗ್ಯಸ್ಥಾನದ ಒಂದು ಫಲ ಅನ್ನುವಂಥದ್ದು ಸಿಗ್ತಾ ಇದೆ. ಗುರು ನೇರವಾಗಿ, ನಾನು ಆಗಲೇ ಒಂದು ರಾಶಿ ಹೇಳಬೇಕಾದ್ರೆ ವಸಂತ ಹೇಳಿದೆ ನಾನು, ಗುರು ತಾನಿರುವ ಮನೆಗಿಂತ ತಾನು ನೋಡುವ ಮನೆಗಳನ್ನು ಹೆಚ್ಚು ಬಲ ಮಾಡ್ತಾನೆ ಅಂತ. ಹಾಗಾದರೆ ಯಾವ್ಯಾವ ಮನೆ ನೋಡ್ತಾನೆ ಗುರು ಅಂದರೆ, ತಾನಿರುವ ಮನೆಯಿಂದ 5ನೇ ಮನೆಯನ್ನು ನೋಡ್ತಾನೆ, 7ನೇ ಮನೆಯನ್ನು ನೋಡ್ತಾನೆ, 9ನೇ ಮನೆಯನ್ನು ನೋಡ್ತಾನೆ. ಈಗ ವೃಶ್ಚಿಕ ರಾಶಿ ವಿಚಾರ ಬಂದಾಗ ಮಾತ್ರ ಯಾಕೆ ಈ ಪ್ರಶ್ನೆ ಹೇಳಿದೆ ಅಂದರೆ, ಗುರು ಈಗ ಈ ವರ್ಷ ಅಂದರೆ 2026 ಜೂನ್ 2ನೇ ತಾರೀಕಿಗೆ ಗುರುವಿನ 5ನೇ ಮನೆ ದೃಷ್ಟಿ ಅನ್ನೋದು ವೃಶ್ಚಿಕ ರಾಶಿ ಮೇಲೆ ಬೀಳ್ತಾ ಇದೆ. ಆವಾಗ ವೃಶ್ಚಿಕ ರಾಶಿಯವರಿಗೆ ಕತ್ತಲೆಯ ಜೀವನದಿಂದ ಬೆಳಕಿನ ಜೀವನದ ಕಡೆಗೆ ಪ್ರಯಾಣ ಪ್ರಾರಂಭ ಆಯಿತು. ನೋಡಿ, ನಿಮ್ಮ ಮನೇಲಿ ಕರೆಂಟ್ ಇಲ್ಲ, ರಾತ್ರಿ ಆಗಿಬಿಟ್ಟಿದೆ, ನೀವೇನು ಮಾಡ್ತೀರಾ? ಶಿವ ನಿನ್ನ ಮೇಲೆ ಭಾರ ಹಾಕಿ ನಿದ್ದೆ ಮಾಡಿಬಿಡ್ತೀನಿ ಅಂತ ಮಲಗಿಬಿಡ್ತೀರಾ. ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ಬೆಳಕು ಆಗ್ಬಿಟ್ಟಿರುತ್ತೆ, ಅಷ್ಟೇ ಅಲ್ವಾ? ಅದೇ ರಾತ್ರಿನೂ ಬೆಳಕಿತ್ತು ಅಂದ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಇತ್ತು ಅಂದರೆ ಧೈರ್ಯ ಇರುತ್ತಲ್ಲ ನಿಮಗೆ. ಹಾಗೆ ರಾತ್ರಿನೂ ಬೆಳಕನ್ನು ಕೊಟ್ಟು ಬೆಳಗ್ಗೆನೂ ಕೊಡುವಂತಹ, ನಾರ್ಮಲ್ ಬೆಳಕನ್ನು ಕೊಡುವಂತಹ ಒಂದು ಸಮಯ ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭ ಆಗ್ತಾಯಿದೆ. ಇದರ ಅರ್ಥ ನಿಮ್ಮ ಸಂಪಾದನೆ
ದ್ವಿಗುಣವಾಗುತ್ತೆ. ಪಂಚಮ ಶನಿ ಪ್ರಭಾವ ಇದೆ, ನಾನು ಇಲ್ಲ ಅಂತ ಹೇಳಲಿಲ್ಲ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಮಿಶ್ರ ಫಲಗಳನ್ನು ಹೇಳಿದೆ. ಗುರುವಿಂದ ಶುಭ ಫಲ, ಶನಿಯಿಂದ ಅಶುಭ ಫಲ, ಆ ಎರಡೂ ಸೇರಿದಾಗ ಮಿಶ್ರ ಫಲ ಆಗಲೇಬೇಕಲ್ಲ. ಮಿಶ್ರ ಫಲ ನೀಡುವ ವರ್ಷ. ಅನಿರೀಕ್ಷಿತ ಖರ್ಚುಗಳು ನಿಮಗೆ ಹೆಚ್ಚಾಗುತ್ತೆ. ಮನೆ, ಆರೋಗ್ಯ, ಕುಟುಂಬದ ಅಗತ್ಯಗಳಿಗೆ ಸ್ವಲ್ಪ ವೆಚ್ಚ ಮಾಡ್ತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಬದಲಾವಣೆಗಳು ಸಾಧ್ಯತೆಗಳಿದೆ. ಹಾಗೆ ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆ, ನಿಮ್ಮ ಹಳೆಯ ಯೋಜನೆಗಳಿದೆಯಲ್ಲ ಅದೆಲ್ಲ ಪರಿಶೀಲನೆ ಮಾಡುವಂಥದ್ದು. ದೊಡ್ಡ ಹೂಡಿಕೆಗಳಿಗೆ ಈ ವರ್ಷ ಹೆಚ್ಚು ಜಾಗ್ರತೆ ಇರಬೇಕಾಗಿ ವಿನಂತಿ. ಯಾಕೆ ಅಂತಂದರೆ, ಏನೋ ಸುಮ್ಮನೆ ಮೌಖಿಕವಾಗಿ ರ್ಯಾಂಡಮ್ ಆಗಿ ಒಂದು ಮ್ಯೂಚುವಲ್ ಫಂಡ್ಗೆ ಹಾಕ್ಬಿಡೋದು, ಶೇರ್ಸ್ಗೆ ಹಾಕ್ಬಿಡೋದು, ಅಥವಾ ಏನೋ ಒಂದು ವ್ಯವಹಾರ ಮಾಡಿಬಿಡೋದು ಮಾಡಬೇಡಿ. ಯಾವುದೇ ವ್ಯವಹಾರ ಮಾಡಿದ್ರು ವೃಶ್ಚಿಕ ರಾಶಿಯವರು ಕುಲಂಕುಷವಾಗಿ ಯೋಚನಾಸಕ್ತರಾಗಿ ಡಿಸಿಷನ್ಸನ್ನು ತಗೊಳ್ಳಿ. ಆತುರದ ನಿರ್ಧಾರಗಳು ಬೇಡ. ಹಿರಿಯರು, ಅನುಭವಸ್ಥರನ್ನೆಲ್ಲ ಕೇಳಿ ಮಾಡುವಂಥದ್ದು ಭಾಳ ಒಳ್ಳೆಯದು. ಹೆಚ್ಚು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ಕುಜನಿಗೆ ಸುಬ್ರಹ್ಮಣ್ಯ. ಈ ಕಡೆ ಪಂಚಮ ಶನಿ ಪ್ರಭಾವ ಇದೆಯಲ್ಲ, ಅದಕ್ಕೇನು ಮಾಡಬೇಕು? ಅದನ್ನೇ ಹೇಳೋದು, ಗುರು ಯಾವಾಗ ನಿಮ್ಮನ್ನು ನೋಡ್ತಾರೋ ಅಲ್ಲಿಗೆ ನಿಮಗೆ ಬರುವಂತಹ ಕೆಟ್ಟದ್ದು ಕಮ್ಮಿ ಆಯಿತು, ಆ ಫೋರ್ಸ್ ಕಮ್ಮಿ ಆಯಿತು. ನೋಡಿ, ಯಾವುದೇ ಜ್ಯೋತಿಷ್ಯರು, ಯಾವುದೇ ಗುರುಗಳು ನಿಮ್ಮ ಸಮಸ್ಯೆಯನ್ನು ಝೀರೋ ಮಾಡಲಿಕ್ಕಾಗಲ್ಲ. ಆ ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ ಹೊರತು ನಾವೇನು ದೇವರಲ್ಲ ನಿಮ್ಮ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ. ನಾವು ನಿಮ್ಮ ಥರ ಮನುಷ್ಯರೇ, ಜ್ಯೋತಿಷ್ಯ ಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥವ್ರೊಬ್ಬರು ಅಷ್ಟೇ. ಹಾಗಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಟ್ಟು ಆ ಸಮಸ್ಯೆದ ಪ್ರಮಾಣ ಜೋರಾಗಿ ಬೀಳೋ ಏಟನ್ನು ಮೆಲ್ಲಗೆ ಬೀಳೋ ರೀತಿಯಾಗಿ ಮಾಡಬಹುದೇ ಹೊರತು ಆ ಏಟನ್ನು ತಪ್ಸೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಹಾಗಾಗಿ ಗುರುವಿಂದ ಏನು ಸಂತೋಷ ಬರುತ್ತೋ ಅದನ್ನು ಅನುಭವಿಸಿ. ಶನಿಯಿಂದ ಏನು ಬರಬಹುದಾದಂಥ ಸಮಸ್ಯೆಗಳಿದೋ ಅದನ್ನು ದೂರ ಮಾಡಿಕೊಳ್ಳಿಕ್ಕೆ ಶನೈಶ್ಚರಣ ಆರಾಧನೆ, ತಿಂಗಳಿಗೊಮ್ಮೆ ತೈಲಾಭಿಷೇಕ, ಎಳ್ಳೆಣ್ಣೆ ತೊಗೊಂಡೋಗಿ ನೀವು ಶನೈಶ್ವರನ ದೇವಸ್ಥಾನದಲ್ಲಿ ಕೊಟ್ಟು ಸಂಕಲ್ಪ ಮಾಡಿಸಿ ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸಿ. ವೃಶ್ಚಿಕ ರಾಶಿಯವ್ರಿಗೆ ಇಷ್ಟೇ ಸಾಕು, ಎಲ್ಲ ಒಳ್ಳೆಯದಾಗುತ್ತೆ. ಇನ್ನು ಧನುಸ್ಸು ರಾಶಿ ಈ ವರ್ಷ ಹೇಗಿದೆ? ಧನುಸ್ಸು ರಾಶಿಗೆ ಮತ್ತೆ ಏನೆಲ್ಲ ಪಾಲನೆ ಮಾಡಬೇಕಾಗುತ್ತೆ? ಯಾವ ದೇವರ ಆರಾಧನೆ ಸೂಕ್ತ ತಿಳಿಸ್ಕೊಡಿ ಗುರುವೆ. ಧನುರಾಶಿಯವ್ರಿಗೆ ಕೂಡ ಮಿಶ್ರ ಫಲ ಈ ವರ್ಷ. ನೋಡಿ, ಈಗೇನೋ ಗುರುಬಲ ಇದೆ. ಈಗ ನಾವು ಈ ಯುಗಾದಿ ಹಬ್ಬದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಧನುರಾಶಿಯವ್ರ ಗುರುಬಲ ಏನೋ ಇದೆ. ಆದರೆ ಒಂದು 2 ತಿಂಗಳು ಗುರುಬಲ ಸಂತೋಷ. ಅದಾದಮೇಲೆ ಗುರುಬಲ ಹೋಗುತ್ತೆ. ಗುರು ಹೋದರೂ ಕೂಡ ನಿಮ್ಗೆ ರಾಶಿಯಾಧಿಪತಿ ಯಾರು? ಧನುರಾಶಿಗೆ ಅಧಿಪತಿ ಯಾರು? ಗುರುನೇ. ಅದನ್ನೇ ಹೇಳೋದು, ಒಮ್ಮೊಮ್ಮೆ ಭಗವಂತ ಯಾವುದೋ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ. ಹಾಗಾದರೆ ಏನು ಗುರುಗಳೇ, ಧನುರಾಶಿಯವ್ರಿಗೆ ಈಗ ಅರ್ಧಾಷ್ಟಮ ಶನಿ ಬೇರೆ ಇದೆ ಅಂತ ಹೇಳ್ತೀರಾ ನೀವು, ಒಂದು ಕಡೆ ಗುರುಬಲ ಬೇರೆ ಇರಲ್ಲ ಅಂತ ಹೇಳ್ತೀರಾ. ನಾವು ಹೇಗೆ ಉದ್ಧಾರ ಆಗೋದು? ನಾವು ಹೇಗೆ ಸಂತೋಷವಾಗಿ ಊಟ ಮಾಡೋಕ್ಕಾಗುತ್ತೆ ಅಂತಂದರೆ, ಅದೇ ಹೇಳೋದು, ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ಫಲಗಳನ್ನು ಶುಭ ಮತ್ತು ಅಶುಭ ಎರಡೂ ಇಟ್ಟಿರ್ತಾನೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿನೇ ಗುರು ಅಷ್ಟಮ ಸ್ಥಾನಕ್ಕೆ ಬಂದರೂ ಸಹ 8ನೇ ಮನೆಯನ್ನು ನಾವು ಕೆಟ್ಟ ಸ್ಥಾನ ಅಂದರೂ ಕೂಡ ಅದು ಅದೃಷ್ಟವನ್ನು ಕೊಡುವಂಥ ಸ್ಥಾನವೂ ಹೌದು. ಇದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ರಾಶ್ಯಾಧಿಪತಿ ನಿಮಗೆ ಕೆಟ್ಟದ್ದು ಮಾಡ್ತಾನೆ, ಹೋಗ್ಲಿ, ನಿಮ್ಮ ತಂದೆನೇ ನಿಮ್ಗೆ ಕೆಡು ಬಯಸ್ತಾರ? ಖಂಡಿತ ಬಯಸಲ್ಲ. ಈ ರಾಷ್ಟ್ರಾಧಿಪತಿ ಗುರು ಅಂತಂದಾಗ ವಕ್ರನಾಗಿದ್ದಾಗ ಅದು ಕೆಡಕಾಗುತ್ತಾ? ವಕ್ರಿ ಆದಾಗ ಪ್ರಕೃತಿ ಮೇಲೆ ಹೆಚ್ಚು ಪ್ರಭಾವ ಬೀಳುತ್ತೆ ವಸಂತ. ಅದನ್ನು ನಾವು ದೇಶಕ್ಕೆ, ಪ್ರಕೃತಿಗೆ, ಈ ಭೂಕಂಪ, ಯುದ್ಧ ಈ ರೀತಿಯಾಗಿ ನಾವು ತೊಗೊಂಡ್ಬಿಡ್ತೀವಿ. ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ, ಸಣ್ಣ ಪ್ರಮಾಣದ ಪ್ರಭಾವ ಬೀಳೋದು. ಈಗ ಉದಾಹರಣೆಗೆ ಕೆಳಗೆ ಬಿದ್ದು ಏನೋ ಒಂದು ಫ್ರ್ಯಾಕ್ಚರ್ ಆಗಬೇಕು ಅನ್ನೋ ಜಾಗದಲ್ಲಿ ಚಿಕ್ಕದಾಗ ಒಂದು ರಕ್ತ ಬಂದು ಅದು ದೂರ ಆಗುತ್ತೆ. ಆ ರೀತಿಯಾಗಿ ಆಗುತ್ತೆ. ಅದು ಪ್ರಕೃತಿ ಮೇಲೆ ಭಾಳ ದೊಡ್ಡ ವಿಕೋಪ ಆಗುತ್ತೆ. ಹೌದು, ಗುರು ವಕ್ರತ್ವ ಆಗುತ್ತೆ. ಯಾವಾಗ ಆಗುತ್ತೆ ಅಂತ ಕೂಡ ಹೇಳ್ತೀನಿ ನೋಡಿ. ಜೂನ್ 2ನೇ ತಾರೀಕು ಗುರು ಬಂದು 8ನೇ ಮನೆಗೆ ಹೋಗ್ತಾರೆ. ಯಾರಿಗೆ? ಧನುರಾಶಿಯವ್ರಿಗೆ 8ನೇ ಮನೆಗೆ ಹೋಗ್ತಾರೆ. ಅದಾದಮೇಲೆ 3-4 ತಿಂಗಳು ಸ್ಪೀಡಾಗಿ ನೇರ ಚಲನೆ ಮಾಡ್ತಾರೆ. ತಿರ್ಗಾ ಆಮೇಲೆ ಮತ್ತೆ ವಕ್ರ ಆಗ್ತಾರೆ. ಅಂದರೆ ಅದಕ್ಕಿಂತ ಮುಂದೆ ಹೊಟ್ಟೋಗ್ತಾರೆ, 9ನೇ ಮನೆಗೆ ಬಂದುಬಿಡ್ತಾರೆ. ಒಂದು ಸಲ ಗುರುಬಲ ಬಂದುಬಿಡುತ್ತೆ ಯಾರಿಗೆ? ಧನುರಾಶಿಯವ್ರಿಗೆ. ತಾತ್ಕಾಲಿಕ ಮತ್ತೆ ವಕ್ರಿ ಆಗ್ತಾರೆ. ಈ ವಕ್ರಿಯಾದ ಸಂದರ್ಭದಲ್ಲೂ ಕೂಡ ಸಣ್ಣ ಪ್ರಮಾಣದ ತೊಂದರೆಗಳು ಬರುತ್ತೆ ಹೊರತು ದೊಡ್ಡ ಪ್ರಮಾಣದ ಸಮಸ್ಯೆ ಇಲ್ಲ. ಅಂಡ್ ಮೇಲಾಗಿ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಧನುರಾಶಿಗೆ ಅಧಿಪತಿ ಗುರು, ಆದ್ದರಿಂದ ಗುರುವಿನ ಅನುಗ್ರಹ ಸದಾಕಾಲ ಇರುತ್ತೆ. ಆದಾಗಿಯೂ ನೀವು ಗುರುವನ್ನು ಆರಾಧನೆ ಮಾಡಿ. ಏನು ನಿಮಗೆ ಕಮ್ಮಿ ಆಗಿದ್ದು? ಒಂದು ವಿಷಯ ಹೇಳ್ತೀನಿ ಕೇಳಿ ವೀಕ್ಷಕರೇ. ಹರಮುನಿದರು ಗುರು ಕಾಯುವನು. ಈ ಒಂದು ಮಾತನ್ನು ನೀವು ಕಿವಿಲಿ ಇಟ್ಕೋಬೇಕು. ಹರಮುನಿದರು ಗುರು ಕಾಯುವನು ಅಂದರೆ ಈಶ್ವರ ಕೋಪ ಮಾಡಿಕೊಂಡ್ರೆ ಆ ಕೋಪನ ಕಡಿಮೆ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಆ ಕೋಪನ ಕಡಿಮೆ ಮಾಡೋ ಶಕ್ತಿ ಯಾರಿಗಿದೆ ಅಂತಂದರೆ ಗುರುಗಿದೆ. ಆದರೆ ಗುರು ಮುನಿದರೆ ಯಾರೂ ಇಲ್ಲ, ಕಾಯೋರೇ ಇಲ್ಲ ನಮಗೆ. ಹಾಗಾಗಿ ಗುರುನ ಆರಾಧನೆ ಮಾಡಿ. ಪ್ರತ್ಯಕ್ಷ ಗುರುಗಳು ನೋಡಿ, ನಿಮಗೆ ವೇದವನ್ನು, ಜ್ಯೋತಿಷ್ಯವನ್ನು, ಶಾಸ್ತ್ರವನ್ನು, ಪುರಾಣವನ್ನು, ಇತಿಹಾಸವನ್ನು, ತರ್ಕ ಮೀಮಾಂಸಾದಿ ವಿದ್ಯೆಯನ್ನು ಕಲಿಸ್ಕೊಟ್ಟವ್ರು ಮಾತ್ರ ಗುರುಗಳಲ್ಲ. ಅಥವಾ ಮಠಗಳಲ್ಲಿ ಅಥವಾ ಸನ್ಯಾಸತ್ವವನ್ನು ಪಡೆದಿರ್ತಕ್ಕಂಥವ್ರು ಮಾತ್ರ ಗುರುಗಳಲ್ಲ. ನಿಮಗೆ ಸ್ಕೂಲ್ ವಿದ್ಯೆ ಹೇಳ್ಕೊಟ್ಟವರು ಗುರುಗಳೇ, ಕಾಲೇಜ್ ವಿದ್ಯೆ ಹೇಳ್ಕೊಟ್ಟವರು ಗುರುಗಳೇ. ನೀವು ಯಾವ ಕಲಿತಾ ಇದ್ದೀರಾ, ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ, ಆ ಪ್ರೊಫೆಷನ್ಗೆ ಒಬ್ಬ ಗುರು ಇರ್ತಾರೆ. ಆ ಗುರುವಿನ ಆರಾಧನೆ ಮಾಡಿ.
ದಿನ ಬೆಳಗ್ಗೆ ಎದ್ದು ಗುರು ನೆನೆಸ್ಕೊಳ್ಳಿ. ಇವತ್ತು ನೀವು ಊಟ ಮಾಡ್ತಾ ಇದ್ದೀರಿ ಅಂದರೆ ಆ ಗುರುವಿನ ಒಂದು ಸಹಕಾರ, ಅವರ ಒಂದು ಶ್ರಮದಿಂದ ನೀವು ಇವತ್ತು ಊಟ ಮಾಡ್ತಾ ಇರ್ತೀರಾ. ಅದೇ ಗುರು ಸಂಕೇತ, ಇನ್ನೇನಿಲ್ಲ. ಗುರು ಅಂತಂದರೆ ನೀವು ಯತಿಗಳನ್ನೇ ಆರಾಧನೆ ಮಾಡಬೇಕು, ಪುರೋಹಿತರನ್ನೇ ಪೂಜೆ ಮಾಡಬೇಕು ಅಂತಲ್ಲ. ಆದರೂ ನಾನು ಹೇಳೋದೇನಂತಂದರೆ ಸಾತ್ವಿಕವಾಗಿ ನಮಗೆ ಮನಸ್ಸಿಗೆ ಏನು ಬರುತ್ತೆ, ಒಂದು ಶೃಂಗೇರಿಗೆ ಹೋಗೋಣ, ಗುರುಗಳನ್ನು ದರ್ಶನ ಮಾಡೋಣ, ಶಂಕರಾಚಾರ್ಯನ ಆರಾಧನೆ ಮಾಡೋಣ, ಮಂತ್ರಾಲಯಕ್ಕೆ ಹೋಗೋಣ, ರಾಘವೇಂದ್ರಾಚಾರ್ಯನ ದರ್ಶನ ಮಾಡೋಣ, ದಕ್ಷಿಣಾಮೂರ್ತಿಗೆ ಪೂಜೆ ಮಾಡೋಣ, ಹಯಗ್ರೀವರನ್ನ ಆರಾಧನೆ ಮಾಡೋಣ, ನವಗ್ರಹಗಳಲ್ಲಿ ಗುರುವಿನ ಸ್ಥಾನ ಇರತಕ್ಕಂಥ ಗುರುಗ್ರಹಕ್ಕೆ ಪೂಜೆ ಮಾಡೋಣ, ಹೀಗೆ ನಾವು ಅರಳಿ ಮರಕ್ಕೆ ಪೂಜೆ ಮಾಡೋಣ, ಗುರು ಸ್ತೋತ್ರನ ಕೇಳೋಣ, ಇದೆಲ್ಲ ಮಾಡ್ತೀರಾ. ಆದರೆ ನಾನು ನಿಮಗೊಂದು ಕೊಡೋದೇನಂತಂದರೆ ವೈಯಕ್ತಿಕವಾಗಿ ನಿಮ್ಮ ಗುರುಗಳನ್ನು ನೀವು ಆರಾಧನೆ ಮಾಡಿ, ತುಂಬ ಒಳ್ಳೆಯದು. ಜೊತೆಗೆ ಧನುಷ್ಯ ರಾಶಿಯವರಿಗೆ ಮಿಶ್ರ ಫಲ ಆದ್ದರಿಂದ ಈ ಕಡೆ ಇಳಿಯಲ್ಲ, ಆ ಕಡೆ ಹತ್ತಲ್ಲ. ನಮ್ಮ ಕಡೆ ಹೇಳ್ದಂಗೆ 6ಕ್ಕೆ ಹತ್ತಲ್ಲ 3ಕ್ಕೆ ಇಳಿಯಲ್ಲ ಅಂತ ಹೇಳ್ತೀವಲ್ಲ, ಹಂಗಿರುತ್ತೆ. ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹೆಚ್ಚು ಖರ್ಚು ಮಾಡಬೇಡಿ, ಹುಷಾರಾಗಿರಿ, ಒಳ್ಳೆಯದಾಗುತ್ತೆ. ಓಕೆ, ಇನ್ನು ಮಕರ ರಾಶಿಯ ಫಲಾಫಲಗಳು, ಈ ವರ್ಷದ ಶುಭ ಫಲಗಳೇನು ಅಥವಾ ಅಶುಭ ಫಲಗಳೇನು, ಪರಿಹಾರ ಏನು ತಿಳಿಸ್ಕೊಡಿ ಗುರುಗಳೇ. ಮಕರ ರಾಶಿಯವರಿಗೆ ನೋಡಿ, ಹೋದ ವರ್ಷ ಮಾರ್ಚ್ವರೆಗೂ ಅವ್ರಿಗೆ 7.5 ಇತ್ತು. ಒಂದು ಹಂತಕ್ಕೆ ಮಕರ ರಾಶಿಯವ್ರಿಗೆ ಹೆಂಗೆ ಅಂತಂದರೆ, ಯಾಕೋ ಭಗವಂತ ಮಕರ ರಾಶಿಯವ್ರ ಮೇಲೆ ಕರುಣನೇ ತೋರಿಸಲ್ಲ ವಸಂತ. ಸಿಕ್ಕಾಪಟ್ಟೆ ಮಲ್ತಾ ಇದ್ದವ್ರನ್ನೇ ಯಾವಾಗಲೂ ಹಾಗೆ ಈ ಸಿಕ್ಕಾಪಟ್ಟೆ. ನನಗೆ ಸುಮಾರು ಜನ, ನನಗೆ ಕ್ಲೈಂಟ್ಸ್ ಎಲ್ಲ ಜಾಸ್ತಿ ಮಕರ ರಾಶಿಯವರೇ ಜಾಸ್ತಿ. ಅದೇನು ಕಷ್ಟನೋ ಗೊತ್ತಿಲ್ಲ. ಯಾಕೆಂದರೆ ಮಕರ ರಾಶಿಯವ್ರಿಗೆ ಆ ಪ್ರಭಾವ ಅನ್ನುವಂಥದ್ದು ಬೀರ್ತಾ ಇರುತ್ತೆ. ಈಗ 7.5 ವರ್ಷ ಶನಿ ಪ್ರಭಾವ ಇತ್ತು, ಆಯಿತಾ, ಸರಿ, ಈಗೇನೋ ಶನಿ ಪ್ರಭಾವ ಇಲ್ಲ. ಆದರೆ ಯಾಕೆ ಈ ಮಾತು ಹೇಳಿದೆ ಅಂದರೆ, ಈ ವರ್ಷ ಒಳ್ಳೇದಿದೆ, ಅದಕ್ಕೆ ಈ ಮಾತು ಹೇಳಿದೆ ನಾನು. ಈ ವರ್ಷ ಮಕರ ರಾಶಿಯವರಿಗೆ ತುಂಬ ಅದ್ಭುತ ಕಾಲ. ಯಾಕೆಂದರೆ ಗುರುವಿನ ಪ್ರಭಾವ 7ನೇ ಮನೆ ದೃಷ್ಟಿ ಬೀಳ್ತಾ ಇದೆ. ಗುರು ಚೆನ್ನಾಗಿದ್ದಾರೆ, 2ನೇ ಮನೆಯಲ್ಲಿ ರಾಹು ಇದ್ದಾರೆ, ಅದು ಕೂಡ ಒಳ್ಳೆಯದು. ಆಮೇಲೆ 8ನೇ ಮನೆ ಪಾಪಸ್ಥಾನ, ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ದರೆ ಶುಭ ಫಲ, -× -+. ಹಾಗಾಗಿ ಕೇತುವಿನಿಂದ ಒಳ್ಳೆಯದು, ರಾಹುವಿನಿಂದ ಒಳ್ಳೆಯದು, ಶನಿಯಿಂದ ಒಳ್ಳೆಯದು, ಒಂದು ಕಡೆ ಗುರುವಿಂದ ನೇರ ದೃಷ್ಟಿ 7ನೇ ಮನೆ, ಇದೆಲ್ಲ ತುಂಬ ಒಳ್ಳೆಯ ಫಲ ಇದೆ. ಮಕರ ರಾಶಿಯವರಿಗೆ 8 ವರ್ಷಗಳ ನಂತರ ಜಾಕ್ಪಾಟ್ ಪಡ್ತಾ ಇದ್ದೀರಾ ನೋಡಿ. ಹೋದ ವರ್ಷ ಮಾರ್ಚ್ 28 ಅಂದರೆ 2025 ಮಾರ್ಚ್ 28ಕ್ಕೆ ನಿಮಗೆ 7.5 ಮುಕ್ತಾಯ ಆಯಿತು. ಅಲ್ಲಿಂದ 7.5 ವರ್ಷ ಹಿಂದೆ, ಅದಾದಮೇಲೆ 1 ವರ್ಷ, ಈಗ 8.5 ವರ್ಷದಿಂದ ಮಕರ ರಾಶಿಯವರು ಪಟ್ಟಂಥ ಕಷ್ಟ, ಅವಮಾನ, ನೋವು, ದುಃಖ ಎಲ್ಲದಕ್ಕೂ ತಿಲಾಂಜಲಿ ಹೇಳುವಂತಹ ಒಂದು ಸಂವತ್ಸರ ಅಂದರೆ ಪರಾಭರಾಮ ಸಂವತ್ಸರ. ಈ ಯುಗಾದಿ ಹಬ್ಬ 2 ಒಬ್ಬಟ್ಟು ತಿನ್ನಬೇಕು ಮಕರ ರಾಶಿಯವರು ಈ ವರ್ಷ ಯುಗಾದಿ ಹಬ್ಬದ ದಿನ. ಯಾಕೆಂತಂದರೆ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವೇನು ಮಾಡಿ ಅಂದರೆ ಜೂನ್ 2 ತನಕ ಸ್ವಲ್ಪ ಹುಷಾರಾಗಿರಿ. ಅದಾದಮೇಲೆ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. 1 ವರ್ಷ ತುಂಬ ಚೆನ್ನಾಗಿರೋ ಸಮಯ. ಈ 1 ವರ್ಷ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಸಂಪಾದನೆ, ನಿಮ್ಮ ಆರೋಗ್ಯ, ಆಯುಷ್ಯ ಪ್ರತಿಯೊಂದಕ್ಕೂ ನೀವು ಉಪಯೋಗಿಸ್ಕೊಂಡು ಒಂದು ಸಂತೋಷವನ್ನು ಅನುಭವಿಸಿ ನೋಡ್ಕೊಳ್ಳೋಣ. ಬರೋ ವರ್ಷ ಚೆನ್ನಾಗಿಲ್ಲ ತಾನೆ, ಅವಾಗ ಏನಾದರೂ ಪರಿಹಾರಗಳು ಮಾಡ್ಕೊಳ್ಳೋಣ. ಈ ವರ್ಷ ಚೆನ್ನಾಗಿದೆಯಾ, 365 ದಿನಗಳು ನಿಮ್ಗೆ ಚೆನ್ನಾಗಿದೆಯಾ, ಎಂಜಾಯ್ ಮಾಡಿ, ಚೆನ್ನಾಗಿರಿ, ಖುಷಿಯಾಗಿರಿ, ಆನಂದವಾಗಿರಿ, ಅದನ್ನು ಹೇಳಬಲ್ಲೆ. ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಜೊತೆಗೆ ದಾಂಪತ್ಯದ ಜೀವನದಲ್ಲಿ ವಿಶ್ವಾಸ ಹೆಚ್ಚಾಗುತ್ತೆ, ಧನಲಾಭ ಪ್ರಾಪ್ತಿ, ಸಮತೋಲನವಾದಂಥ ಜೀವನ, ಪರಿಶ್ರಮದ ಫಲದ ವರ್ಷ. ಇದನ್ನು ನೀವು ನೋಟ್ ಮಾಡ್ಕೋಬೇಕು, ಬರೆದಿಟ್ಕೋಬೇಕು ನಿಮ್ಮ ಡೈರಿಯಲ್ಲಿ. ಜನವರಿ 1 ಹೇಗೆ ನೀವು ಒಂದು ಡೈರಿ ತೊಗೊಂಡು ಬರ್ಕೋತೀರೋ ಹಾಗೆ ಯುಗಾದಿ ಹಬ್ಬಕ್ಕೆ ಪಂಚಾಂಗದಲ್ಲಿ ಮೊದಲನೇ ದಿನ ಬರ್ಕೋಬೇಕು ನೀವು. ಏನು, ಪರಿಶ್ರಮಕ್ಕೆ ತಕ್ಕಂತೆ ಫಲದ ವರ್ಷ, ಹಣಕಾಸಿನ ಸಮತೋಲನ ಹೆಚ್ಚಾಗಿ, ಉಳಿತಾಯ ಹೆಚ್ಚಾಗುತ್ತೆ, ಆಸ್ತಿ ಖರೀದಿ ಮಾಡ್ತೀರಾ, ಒಟ್ಟಿನಲ್ಲಿ ಗೃಹ ಪ್ರವೇಶ ಅಂತೂ ಮಾಡ್ತೀರಾ ಖಂಡಿತ, ಅದಂತೂ ತುಂಬ ಚೆನ್ನಾಗಿದೆ. ಮತ್ತು ಕೆಲಸ ನಿಧಾನ ಆದರೂ ಕೂಡ ಪರಿಪೂರ್ಣ ಆಗುತ್ತೆ. ಸ್ವಂತ ಉದ್ಯಮದಲ್ಲಿ ಸ್ವಲ್ಪ ಲಾಭ ಇರುತ್ತೆ, ಅಂದರೆ ಓನ್ ಬಿಸ್ನೆಸ್ ಮಾಡ್ತೀರಾ. ಶನಿದೇವರ ಆರಾಧನೆಯನ್ನು ಕೂಡ ಕಂಟಿನ್ಯೂ ಮಾಡ್ತಾ ಹೋಗಿ, ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ಶನಿನೇ. ಆದ್ದರಿಂದ ಒಟ್ಟಾರೆ ಈ ವರ್ಷ ಮಕರ ರಾಶಿಯವರಿಗೆ ಸೂಪರ್ ಆಗಿದೆ, ಚಿಂತೆ ಮಾಡಬೇಡಿ, ಸಂತೋಷವಾಗಿರ್ಬೋದು. ಇನ್ನು ಕುಂಭ ರಾಶಿಯ ಫಲಾಫಲಗಳೇನು, ಈ ವರ್ಷ ಹೇಗಿದೆ ಅವರಿಗೆ ತಿಳಿಸ್ಕೊಡಿದ್ರಲ್ಲ. ಕುಂಭರಾಶಿಯವ್ರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಯಾಕೆ ಮಿಶ್ರ ಫಲ ಅಂತಂದರೆ ನೋಡಿ, ನಮ್ಮಲ್ಲಿ ಈ ಶನಿ ಕಾಟ ಅನ್ನುವಂಥ ಮಾತಿದೆಯಲ್ಲ, ಜನಕ್ಕೆ ಭಯಪಡಿಸುತ್ತೆ. ನೀವು ನೋಡ್ಬೋದು ವಸಂತ್, ಈಗಲೂ ಗ್ರಹಣ ಅಂತ ಬಂದರೆ ಎಷ್ಟೋ ಜನ ಮನೆಯಿಂದ ಹೊರಗಡೆ ಬರಲ್ಲ. ಅದರಲ್ಲೂ ಸೂರ್ಯಗ್ರಹಣ ಬಂದರೆ ನಮಗೆ ಏನೋ ಕರ್ಫ್ಯೂ ಹಾಕಿದ್ದಾರೆ ನಾವು ರೋಡಲ್ಲಿ ಅನ್ಬೋದು, ಆ ಥರ ಭಯ ಪಡ್ತಾರೆ. ಯಾಕೆ ಮಾತು ಹೇಳಿದೆ ಅಂದರೆ, ಹೇಗೆ ಗ್ರಹಣಕ್ಕೆ ಭಯ ಪಡ್ತಾರೋ ಹಾಗೆ ಶನಿಗೆ ಅಷ್ಟೇ ಭಯ ಪಡುವಂಥದ್ದು ನಮ್ಮ ಜನ. ಈ ಶನಿ ಅಂತಂದಾಗ 7.5 ಭಾಗ ಇರುತ್ತಲ್ಲ, ಅದರಲ್ಲಿ ತಲೆಯಿಂದ ಕತ್ತಿನವರೆಗೂ ನಮಗೆ ಪ್ರಾರಂಭದ ಭಾಗ, ಅಂದರೆ ಶನಿ ಬರುವಂಥ ಸಮಯ ಪ್ರಾರಂಭ, ಟೆಸ್ಟಿಂಗ್ ಟೈಮ್. ಕತ್ತಿಂದ ನಮಗೆ ಹೊಕ್ಕಿಳನ ಕೆಳಭಾಗದವರೆಗೂ ಜನ್ಮ ಶನಿ, ಮಧ್ಯ ಸಮಯ 2.5 ವರ್ಷ, ಅದು ಪ್ರಾಬ್ಲಮ್ಸು. ಇನ್ನು ಹೊಟ್ಟೆಯ ತಳಭಾಗ ಅಂದರೆ ಹೊಕ್ಕಳಿನ ತಳಭಾಗದಿಂದ ಕಾಲು ಬೆರಳುವರೆಗೂ ಅಂತ್ಯ ಶನಿ, ಅಂದರೆ ಬಿಟ್ಟು ಹೋಗುವಂತಹ ಶನಿ ಅಂತ ಹೇಳ್ತೀವಿ.
ಈಗ ಕುಂಭರಾಶಿಯವರಿಗೆ ಬಿಟ್ಟು ಹೋಗುವಂಥ ಶನಿ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಹಳ್ಳಿಗಳ ಕಡೆ ಒಂದು ಮಾತಿದೆ, ಏನಪ್ಪ ಅಂದರೆ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ ಅನ್ನುವಂಥದ್ದು ಒಂದು ಮಾತಿದೆ. ಹಾಗಾಗಿ ಎಲ್ಲರೂ ಆಸೆಯಿಂದ ಕಾಯ್ತಾ ಇದ್ದಾರೆ ಕುಂಭರಾಶಿಯವರು. ಶನಿ ಬಿಟ್ಟು ಹೋಗ್ತಾ ಇದೆ ನನಗೆ ಕೊಟ್ಟು ಹೋಗ್ತಾನೆ, ಶನಿ ಬಿಟ್ಟು ಹೋಗ್ತಾ ಇದೆ ನನಗೆ ಕೊಟ್ಟು ಹೋಗ್ತಾನೆ ಅನ್ನೋಂಥ ಸ್ಲೋಗನನ್ನು ಹೇಳ್ಕೊಳ್ಳೋಕೆ ಅದನ್ನೇ ಒಂಥರ ಜಪ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಶನಿ ಬಿಟ್ಟು ಹೋಗೋಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ ನಿಮಗೆ. 2.5 ವರ್ಷದಲ್ಲಿ ಕೇವಲ 1 ವರ್ಷ ಆಗಿದೆ ಅಷ್ಟೇ. ಆ 2.5 ವರ್ಷವನ್ನು ಅರ್ಧ ಮಾಡಿದಾಗ ನಿಮಗೆ 1.25 ವರ್ಷ ಕಳಿಬೇಕು. ಅದಾದ ಮೇಲೆ ಶನಿ ನಿಮಗೆ ಕೊಟ್ಟೋಗೋದು. ಅಲ್ಲಿವರೆಗೂ ಸಾಡೆ ಸಾತಿ ಪ್ರಭಾವ ಇರುತ್ತೆ ನಿಮಗೆ. ಹಾಗಾಗಿ ಅಂತ್ಯ ಶನಿ ಪ್ರಭಾವ ಇರೋದ್ರಿಂದ ಕುಂಭರಾಶಿಯವರಿಗೆ ಮಿಶ್ರ ಫಲ ಈ ವರ್ಷ. ಆ ಶನೀಶ್ವರನ ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ಜೊತೆಗೆ ಗುರುವಿನ ಬಲ ಹೋಗ್ತಾ ಇದೆ. ಇಷ್ಟು ದಿನ ಪಂಚಮ ಸ್ಥಾನದಲ್ಲಿದ್ದಂಥ ಗುರುವಿನ 9ನೇ ಮನೆ ದೃಷ್ಟಿ ಇದ್ದಂಥ ಕುಂಭಕ್ಕೆ ಈಗ ಜೂನ್ 2ನೇ ತಾರೀಕು ಗುರು ದೃಷ್ಟಿ ದೂರ ಆಗುತ್ತೆ. ಅದಾದಮೇಲೆ ಗುರು ದೃಷ್ಟಿ ಇರೋದಿಲ್ಲ. ಗುರು ಬಂದು ನಿಮ್ಗೆ ಎಲ್ಲಿ ಬರ್ತಾನೆ? 6ನೇ ಮನೆಗೆ ಬರ್ತಾನೆ. ನೋಡ್ಕೊಳ್ಳಿ, ನೀವು ಬರೆದಿಟ್ಕೊಳ್ಬೇಕು. 6ನೇ ಮನೆ ಅಂದರೆ ಋಣ, ಸಾಲ ಜಾಸ್ತಿ ಆಗುತ್ತೆ. ಮಾಡ್ಕೋಬಾರ್ದು ಸಾಲ. ಎಷ್ಟೇ ಕಷ್ಟ ಬಂದರೂ ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋಂಥ ಒಂದು ಸಂಕಲ್ಪ ತೊಗೊಳ್ಬೇಕು ನೀವು. ಸಾಲ ಮಾಡಬೇಡಿ, ಸಾಲ ಜಾಸ್ತಿ ಆಗುತ್ತೆ. ರೋಗ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಕುಂಭರಾಶಿಯವರು ಎಚ್ಚರಿಕೆಯಿಂದಿರಿ. ಎಸ್ಪೆಷಲಿ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆ. ಗುರುವಿನ ಸ್ಥಾನ ಯಾವುದು ಅಂದರೆ ಆಹಾರ, ಅಂದರೆ ಹೊಟ್ಟೆ. ಹಾಗಾಗಿ ಹೊಟ್ಟೆನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೋಬೇಕಂದ್ರೆ ಚೆನ್ನಾಗಿ ತಿನ್ನೋದಲ್ಲ ಅರ್ಥ, ಸಮತೋಲನವಾಗಿ ತಿನ್ನಬೇಕು. ಆರೋಗ್ಯವನ್ನು ಅಭಿವೃದ್ಧಿ ಮಾಡೋ ರೀತಿಯಾಗಿ ತಿನ್ನಬೇಕು. ಒಳ್ಳೆ ರುಚಿಕರವಾದಂಥ ಭೋಜನವನ್ನು ಮಾಡಿ, ಷಡ್ರಸೋಪೇತವಾದ ಭೋಜನವನ್ನು ಮಾಡಿ. ಅಳತೆ ಅನ್ನೋಂಥದ್ದು ತುಂಬ ಮುಖ್ಯ ಆಗುತ್ತೆ. ಅದೊಂದಾಯಿತು. ಎರಡನೇದು ಶತ್ರುಗಳು. ಯಾರನ್ನು ಶತ್ರುಗಳಾಗಿ ಮಾಡ್ಕೋಬೇಡಿ. ನಿಮಗಿಂತ ಚಿಕ್ಕ ವಯಸ್ಸವರಾಗಿದ್ರು ಕೂಡ ಬನ್ನಿ ಹೋಗಿ ಅಂತ ಮಾತಾಡಿಸ್ಬಿಡಿ. ಬಾರೋ ಹೋಗೋ ಅಂತ ಯಾರನ್ನೋ ಮಾತಾಡಿಸಿದ್ರಿ, ಅವನಿಗೇನೋ ಕೋಪ ಇತ್ತು, ಜಗಳ ಆಡ್ಬಿಟ್ಟ, ಹೊಡೆದ್ಬಿಟ್ಟ, ಆ ಥರ ಕೂಡ ಸನ್ನಿವೇಶಗಳು ಬರ್ಬೋದು. ಕುಂಭರಾಶಿಯವರು ಭಾಳ ಎಚ್ಚರವಾಗಿರಿ. ಒಂದು ಕಡೆ ಅಂತ್ಯ ಶನಿ ಪ್ರಭಾವ, ಇನ್ನೊಂದು ಕಡೆ ಗುರುಬಲ ಹೋಗ್ತಾ ಇದೆ. ಕಡ್ಡಾಯವಾಗಿ ಕುಂಭರಾಶಿಯವರು ನವಗ್ರಹ ಹೋಮ ಮಾಡ್ಕೊಂಬಿಡಿ. ಅದರಲ್ಲಿ ಶನಿಗೆ ಮತ್ತು ಗುರುಗೆ ಹೋಮ ಮಾಡ್ಕೊಂಬಿಡಿ. ಮಿಶ್ರ ಫಲ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಪ್ರಗತಿ ಇರುತ್ತೆ, ನಾನು ಇಲ್ಲ ಅಂತ ಹೇಳಲಿಲ್ಲ. ಹೊಸ ಆಲೋಚನೆಗಳು ಮತ್ತು ಸಾಧನೆ ವರ್ಷ ಆಗುತ್ತೆ. ಹೊಸ ಆಲೋಚನೆಗಳು ಇರೋದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೆ ಶ್ರಮ ಆಗುತ್ತೆ. ವ್ಯವಹಾರ, ತಂತ್ರಜ್ಞಾನ, ಸೃಜನಾತ್ಮಕವಾದ ಕಾರ್ಯಲಾಭ, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಪ್ರೀತಿ, ಗೌರವ ವೃದ್ಧಿ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಸ್ವಲ್ಪ ಉತ್ತಮ ಫಲ ಇದೆ. ಮಾನಸಿಕ ಒತ್ತಡಕ್ಕೆ ಸ್ವಲ್ಪ ಹುಷಾರಾಗಿರಬೇಕು. ಯೋಗ ವ್ಯಾಯಾಮ ಮಾಡಬೇಕಾಗತ್ತೆ. ಪ್ರಾಣಾಯಾಮ ಇತ್ಯಾದಿಗಳು ಮಾಡಿದ್ರೆ ಸ್ವಲ್ಪ ಉತ್ತಮ ಇರುತ್ತೆ. ಆದರೂ ಸಾಡೆ ಸಾತಿ ಇರೋದ್ರಿಂದ ಶಿವನ ಆರಾಧನೆ ಮಾಡಿ. ಇದೆಲ್ಲ ನಾನು ನಿಮ್ಗೆ ಹೇಳಿದ್ನಲ್ಲ, ಇದೆಲ್ಲ ಶುಭ ಫಲಗಳೇ ಅಲ್ಲ ಗುರುಗಳೇ. ಅಷ್ಟು ಭಯ ಇಡಿಸ್ಬಿಟ್ಟು ಇವಾಗೆಲ್ಲ ಒಳ್ಳೇದು ಹೇಳ್ತಾ ಇದ್ದೀರಿ ಅಂತಂದರೆ, ಒಳ್ಳೆಯದು ಕೂಡ ಸ್ವಲ್ಪ ಸಮಯಕ್ಕಿರುತ್ತೆ. ಅದಾದಮೇಲೆ ನಿಮಗೆ ಅದ್ರ ಪ್ರಭಾವ ಬೀರುತ್ತಲ್ಲ, ಆವಾಗ ಭಯ ಆಗುತ್ತೆ ನಿಮಗೆ. ಭಯ ಪಡಬೇಡಿ. ನವಗ್ರಹ ಹೋಮ ಮಾಡ್ಕೊಳ್ಳಿ ಅಥವಾ ಶಿವನ ಆರಾಧನೆ ಹೆಚ್ಚು ಸಂಖ್ಯೆಯಲ್ಲಿ ಮಾಡಿ. ಕುಂಭರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು 12 ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯ ಫಲಾಫಲಗಳು ಈ ವರ್ಷ ಹೇಗಿದೆ ಗುರುಗಳೇ ಅವ್ರಿಗೆ? ವಸಂತ ಮೀನರಾಶಿಯವ್ರಿಗೆ 2023, 2024, 2025 3 ನರಕದ ವರ್ಷಗಳು ಅಂತ ಹೇಳ್ತೀವಿ ನಾವು. ಏನೇನು ತೊಂದರೆಗಳು? ಸಂತಾನಕ್ಕೂ ತೊಂದರೆ, ಹಣಕ್ಕೆ ತೊಂದರೆ, ಸಾಲ ಬಾಧೆ, ಆಮೇಲೆ ಕೋರ್ಟ್ ಕಚೇರಿ ಸಮಸ್ಯೆಗಳು ಎಷ್ಟು ಅನುಭವಿಸ್ಬಿಟ್ಟಿದ್ದಾರೆ ಈ 3 ವರ್ಷ ಮೀನರಾಶಿಯವರು. ಅಂದರೆ ಮೀನರಾಶಿಯವರು ಅವ್ರ ವರ್ಷ ಭವಿಷ್ಯ, ಮಾಸ ಭವಿಷ್ಯ ನೋಡೋದೇ ಬಿಟ್ಟುಬಿಟ್ಟಿದ್ದಾರೆ. ಕೋಪಕ್ಕೆ ಗ್ರಹಗಳ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೊಂದು ವೈರಾಗ್ಯದಿಂದ ಇರ್ತಕ್ಕಂಥ ಮೀನರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ಯಾಕೆಂದರೆ ಗುರುವಿನ 5ನೇ ಮನೆಯ ಸ್ಥಾನಕ್ಕೆ ಬಂದು ಕೂತ್ಕೋತಾರೆ. ಬರೀ 5ನೇ ಮನೆಗೆ ಬಂದು ಕೂತ್ಕೊಳ್ಳಲ್ಲ, ಹುಚ್ಚನಾಗಿ ಬಂದು ಕೂತ್ಕೋತಾರೆ. ಹುಚ್ಚ ಅಂದರೆ ನೀವು ಅಂದ್ಕೊಂಡಿರೋ ಹುಚ್ಚ ಅಲ್ಲ, ನೀವು ಅಂದ್ಕೊಂಡಿರೋ ಹುಚ್ಚ ಬಂದು ಮೆಂಟಲ್ಲು. ಉಚ್ಚ ಸ್ಥಾನ ಅಂದರೆ ಪೀಕ್ ಪೊಸಿಷನ್ ಅಂತ. ಅದನ್ನು ನಾವು ಭಾಳ ಅದ್ಭುತವಾದಂಥ ಬಲಿಷ್ಠ ಸ್ಥಾನ ಅಂತ ಕರಿತೀವಿ. ನೋಡಿ, ಒಂದು ಗ್ರಹ ಉಚ್ಚ ಸ್ಥಾನ ಆದರೆ 100% ಇರುತ್ತೆ ಬಲ. ಒಂದು ಗ್ರಹ ಸ್ವಂತ ಮನೆಯಲ್ಲಿದ್ದರೆ 80% ಇರುತ್ತೆ. ಒಂದು ಗ್ರಹ ಮಿತ್ರ ಸ್ಥಾನದಲ್ಲಿದ್ದರೆ 60% ಇರುತ್ತೆ. ಒಂದು ಗ್ರಹ ಶತ್ರು ಮನೆಯಲ್ಲಿದ್ದರೆ 20% ಇರುತ್ತೆ. ಒಂದು ಗ್ರಹ ನೀಚ ಸ್ಥಾನ ಆದರೆ 0% ಆಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಮೀನರಾಶಿಯವರಿಗೆ ಗುರು ಬಂದು 100% ಆಗ್ತಾರೆ. ನಿಮ್ಮ ರಾಶಿಯಾಧಿಪತಿ ಯಾರು? ಮೀನರಾಶಿಗೆ ಗುರುನೇ. ಹಾಗಾಗಿ ಮೀನರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಬರುವಂಥ ಗುರುವಿನಿಂದ ಒಂದು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಧನಾರ್ಜನೆ ಅಂದರೆ ದುಡ್ಡಿನ ಸಂಪಾದನೆಗೆ ತುಂಬ ಚೆನ್ನಾಗಿದೆ. ಉದ್ಯೋಗ, ವ್ಯಾಪಾರ, ವ್ಯವಹಾರ 3 ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಗುರುಗಳ ವ್ಯಾಪಾರ ವ್ಯವಹಾರ ಬೇರೆ ಬೇರೆ ಅಂದರೆ, ವ್ಯಾಪಾರ ಅಂದರೆ ನೀವು ಬಿಸ್ನೆಸ್ ಬಂಡವಾಳ ಮಾಡೋದು, ವ್ಯವಹಾರ ಅಂದರೆ ಮೀಡಿಯೇಟ್ರು ಮತ್ತು ರಿಯಲ್ ಎಸ್ಟೇಟ್ ಮಾಡುವಂಥದ್ದು, ಈ ಥರದ್ದೆಲ್ಲ ವ್ಯವಹಾರ ಅಂತ ಹೇಳ್ತೀವಿ ನಾವು. ಹಾಗಾಗಿ ಇವೆಲ್ಲದರಲ್ಲೂ ಚೆನ್ನಾಗಿದೆ ಮೀನರಾಶಿಯವ್ರಿಗೆ. ಜೂನ್ 2ನೇ ತಾರೀಕು ನಂತರ ಅಂತೂ ತುಂಬ ಅತ್ಯಂತ ಸಂತೋಷ ಪಡುವಂಥದ್ದು. ಆಗದೇ ಇರತಕ್ಕಂಥ ಕೆಲಸಗಳೆಲ್ಲ ಆಗ್ಬಿಡೋದು ಮೀನರಾಶಿಯವ್ರಿಗೆ. ಆಮೇಲೆ ನಿಮ್ಗೆ ಸಾಧ್ಯನೇ ಇಲ್ಲ ಅನ್ನುವಂಥ ಕೆಟ್ಟ ಹೆಸರು ಬಂದಿರತಕ್ಕಂಥವ್ರಿಗೆಲ್ಲ ಒಳ್ಳೆಯ ಹೆಸರು ಬರೋದು. ಕಾರ್ಯ ಸಾಧನೆಗೆ ಅನುಕೂಲ ಆಗುವಂಥದ್ದು. ಯಾರು ನಿಮ್ಮನ್ನು ಬೇಡ ಅಂತ ದೂರ ಇಟ್ಟಿದ್ರು ಅವರೇ ನಿಮ್ಮ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡುವಂಥದ್ದು.
ಇದೆಲ್ಲ ಮೀನ ರಾಶಿಯವ್ರಿಗಿದೆ. ಆದರೂ ಜನ್ಮ ಶನಿ ಪ್ರಭಾವ, ಸ್ವಲ್ಪ ಹುಷಾರಾಗಿರಬೇಕು. ಭಗವಂತ ಕೊಟ್ಟು ನೋಡ್ತಾನೆ, ಅಹಂಕಾರ ಇದೆಯಾ ಇವನಿಗೆ, ಇಷ್ಟು ದಿನ 3 ವರ್ಷ ಕಷ್ಟ ಕೊಟ್ಟನಲ್ಲ ಇವನಿಗೆ, ನೋಡೋಣ ಸುಖ ಕೊಡ್ತೀನಿ, ಸುಖದಲ್ಲಿ ಏನಾದ್ರು ಮತ್ತೆ ಅಹಂಕಾರ ಬರುತ್ತಾ ಅಂತ ಯೋಚನೆ ಮಾಡಿ ನಿಮ್ಮನ್ನು ಟೆಸ್ಟ್ ಮಾಡ್ತಾನೆ. ಫೇಲ್ ಆಗಬೇಡಿ. ನೀವು 3 ವರ್ಷ ಏನು ಕಷ್ಟಪಟ್ಟಿದ್ದೀರೋ ಈ ವರ್ಷ ನಿಮ್ಗೆ ಸುಖ ಇರುತ್ತೆ, ಸ್ವಲ್ಪ ಕಷ್ಟ ಬರುತ್ತೆ. ಆ ಕಷ್ಟನ ನೀವು ದೊಡ್ಡದಾಗಿ ತೊಗೊಳಕ್ಕೆ ಹೋಗಬೇಡಿ. ಆ ಕಷ್ಟ ಕೂಡ ಭಗವಂತ ಕೊಟ್ಟಿರೋ ಪ್ರಸಾದ ಅಂತ ತಗೊಳ್ಳಿ. ಏನು ದೊಡ್ಡ ಪ್ರಮಾಣ ಸಮಸ್ಯೆ ಇಲ್ಲ, ತುಂಬಿ 2 ಕೈಯಲ್ಲಿ ಕೊಡ್ತಾನೆ ಭಗವಂತ. ದುಡ್ಡು ಮಾತ್ರ ನಾನು ಹೇಳ್ತಾ ಇಲ್ಲ, ಸಂತೋಷ ಇತ್ಯಾದಿ ಎಲ್ಲ ವಿಚಾರದಲ್ಲೂ. ಹಾಗಾಗಿ ಮೀನ ರಾಶಿಯವರು ಯಾವುದೇ ಭಯ ಪಡಬೇಡಿ, ಧೈರ್ಯವಾಗಿರಿ, ಸಂತೋಷವಾಗಿರಿ. ಮತ್ತು ಈ 19ನೇ ತಾರೀಕು ಮಾರ್ಚ್ 2026 ಇವತ್ತಿನ ದಿನ ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ಇಲ್ಲಿಂದ ನಿಮ್ಗೆ ಇನ್ನೊಂದು 2 ತಿಂಗಳು ಚೆನ್ನಾಗಿಲ್ಲ ಇನ್ನೂ, ಯಾಕಂದರೆ ಗುರು ಬರೋದು ಜೂನ್ 2ನೇ ತಾರೀಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಅದಾದಮೇಲೆ ಏನು ತೊಂದರೆ ಏನಿಲ್ಲ. ಜನ್ಮ ಶನಿ ಇರೋದ್ರಿಂದ ಸ್ವಲ್ಪ ಇದು ಒಂದು ಪ್ರಾಬ್ಲಮ್ಸ್ ಟೈಮ್ ಅಂತ ಹೇಳ್ತೀವಿ, ಟೆಸ್ಟಿಂಗ್ ಟೈಮ್ ಆಗಿ ಪ್ರಾಬ್ಲಮ್ಸ್ ಟೈಮು, ನೆಕ್ಸ್ಟ್ ಸೊಲ್ಯೂಷನ್ಸ್ಗೆ ಬರ್ತೀರಾ. ಈ ಪ್ರಾಬ್ಲಮ್ಸ್ ಟೈಮ್ ಇದ್ದಾಗ ಶಿವಾರಾಧನೆ, ಶಿವನ ದೇವಸ್ಥಾನ, ಆಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಮತ್ತು ಭಾಳ ಒಳ್ಳೆ ಅಸ್ಟ್ರಾಲಜಿ ಸೀಕ್ರೆಟ್ ಹೇಳ್ಕೊಡ್ತೀನಿ ನಿಮ್ಗೆ ನಾನು. ಏನದು ಸೀಕ್ರೆಟ್ ಅಂತಂದರೆ, ಶುಕ್ಲ ಪಕ್ಷದ ಪ್ರದೋಷ, ಕೃಷ್ಣ ಪಕ್ಷದ ಪ್ರದೋಷ ಅಂತ ಒಂದು ತಿಂಗಳಲ್ಲಿ 2 ಪ್ರದೋಷ ಕಾಲ ಬರುತ್ತೆ. ಯಾರಿಗೆ? ಈಶ್ವರನಿಗೆ ಮತ್ತು ನಂದೀಶ್ವರನಿಗೆ. ಅದರಲ್ಲಿ ಪೌರ್ಣಮಿ ಮುಗಿದ ನಂತರ ಅಮಾವಾಸ್ಯೆಗೆ ಮೊದಲು ಬರುವಂತಹ ಪ್ರದೋಷ ಕಾಲದಲ್ಲಿ ನಂದಿಯ ದರ್ಶನ, ಶಿವನ ದರ್ಶನ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಜನ್ಮ ಶನಿ ಪ್ರಭಾವ ದೂರ ಆಗುತ್ತೆ. ಅದೊಂದು ಮಾಡ್ಕೊಳ್ಳಿ, ಇದು ಅಸ್ಟ್ರಾಲಜಿ ಸೀಕ್ರೆಟು. ಪೈಸಾ ಖರ್ಚಿಲ್ಲದೆ ಪರಿಹಾರ ಕೊಡ್ತಾ ಇದ್ದೀನಿ ನಾನು. ನೆಗ್ಲಿಜೆನ್ಸಿ ಮಾಡಬೇಡಿ. ಮೀನ ರಾಶಿ ಇದೊಂದು ಮಾಡಿ, ಗುರು ನಿಮ್ಮನ್ನು ಕೈ ಹಿಡಿತಾನೆ, ತುಂಬ ಚೆನ್ನಾಗಿರ್ತೀರ. ಓಕೆ, 12 ರಾಶಿಗಳು, 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ. ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಹತ್ವದ ವಿಚಾರಗಳನ್ನು ಹೇಳಿದ್ರೆ ನೀವು, ಅಂದರೆ ಆ ಫಲಾಫಲಗಳನ್ನು ನೀಡುವಂತಹ ಸಂದರ್ಭದಲ್ಲಿ ನವಗ್ರಹಗಳು ತೊಂದರೆ ಕೊಟ್ಟಾಗ ಅದಕ್ಕೆ ಪರಿಹಾರ ಏನು ಮಾಡ್ಕೋಬಹುದು ಅಂತಲೂ ಕೂಡ ತಿಳಿಸ್ಕೊಟ್ರಿ. ಸೊ ಧನ್ಯವಾದಗಳು ಗುರುಗಳೇ. ಇಷ್ಟೊತ್ತು ಕೂಡ ನಮ್ಮ ಸ್ಟುಡಿಯೋಗೆ ಬಂದು ಯುಗಾದಿಯ ಈ ಶುಭ ಸಂದರ್ಭದಲ್ಲಿ, ಅದರಲ್ಲೂ ನಾವು ಗಮನಿಸ್ತಾ ಹೋದಂತೆ ಈ 2026 ಪರಾಭವ ನಾಮ ಸಂವತ್ಸರ ಅಂತಂದಾಗ ಸಹಜವಾಗಿನೇ ಒಂದಷ್ಟು ಕುತೂಹಲ ಇರುತ್ತೆ ವೀಕ್ಷಕರಿಗೆ. ಹೇಗಿರುತ್ತೋ ಏನು ನಮ್ಮ ಜಾತಕ ಅಥವಾ ಭವಿಷ್ಯ ಹೇಗಿರುತ್ತೋ, ಈ ವರ್ಷನಾದರೂ ಒಳಿತಾಗುತ್ತಾ, ಹಿಂದೆಲ್ಲ ನಮಗೆ ಸಮಸ್ಯೆಗಳೇ ಆಗಿದೆ, ಆರೋಗ್ಯ ಹೇಗಿರುತ್ತೋ, ಹೀಗೆಲ್ಲ ತುಂಬ ಒಂದಷ್ಟು ಆತಂಕ ಅಥವಾ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಅದೆಲ್ಲದಕ್ಕೂ ಉತ್ತರವನ್ನು ಕೊಟ್ರಿ. ಅದರ ಫಲಾಫಲಗಳನ್ನು, 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ. ದೇವರ ಆರಾಧನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದ್ರ ಜೊತೆಗೆ ಯುಗಾದಿಯ ವಿಶೇಷತೆ, ಮಹತ್ವ, ಐತಿಹ್ಯ, ಪೂಜೆ ಪುನಸ್ಕಾರಗಳನ್ನು ಹೇಗೆ ಮಾಡಬೇಕು ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಹಾಗೆಯೇ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ತಮಗೆ. ಖಂಡಿತವಾಗಲೂ ವಸಂತ್, ನಿಮಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ, ಹಾಗೆ ಫ್ರೀಡಮ್ TV ಅನ್ನುವಂತಹ ಈ ಒಂದು ಚಾನಲ್ ಏನಿದೆ, ಸ್ಯಾಟಲೈಟ್ ಚಾನಲ್ಲು, ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಆಶಿಸ್ತಾ, ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿಯನ್ನು ಕೊಡ್ತಾನೆ. ಈಗಾಗಲೇ ಸೋಷಿಯಲ್ ಮೀಡಿಯಾ ಸಾಮ್ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು, ದೊಡ್ಡದಾದಂಥ ಶಕ್ತಿಯನ್ನು ಸಾಧನೆ ಮಾಡಿದ್ದೀರಾ ಫ್ರೀಡಮ್ TV ಅವರು. ಎಲ್ಲ ಸಂದರ್ಭದಲ್ಲೂ ಧಾರ್ಮಿಕವಾಗಿ, ರಾಜಕೀಯವಾಗಿ, ಆಂತರಿಕವಾಗಿ ಪ್ರತಿಯೊಂದು ವಿಚಾರಗಳನ್ನು ಎಲ್ಲ ಜನತೆಗೆ ಅವರೊಂದು ಮೊಬೈಲ್ ಮುಖಾಂತರ, ಯೂಟ್ಯೂಬು, ಫೇಸ್ಬುಕ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀರಾ. ದೊಡ್ಡ ಸಕ್ಸಸ್, ಸಾಧನೆ, ಜಯವನ್ನು ಪಡೆದಿದ್ದೀರಾ. ಇನ್ಯಾಕೆ ಬರೀ ಮೊಬೈಲಲ್ಲಿ, ಸರಿ ಸ್ಯಾಟಲೈಟಲ್ಲಿ ಬಂದು ಎಲ್ಲರ ಮನೆ ಟಿವಿಲೂ ಬರೋಣ ಅಂತ ಯೋಚನೆ ಮಾಡಿ ನೀವೇನೀಗ ಶುರು ಮಾಡಿದ್ದೀರಾ. ನಿಮ್ಮ ಒಂದು ಹಾರೈಕೆ, ಅಭಿವೃದ್ಧಿ ಕೂಡ ದೊಡ್ಡ ಪ್ರಮಾಣದ ಸಕ್ಸಸ್ ಆಗಿ ನಂಬರ್ 1 TV ಚಾನಲ್ ಆಗಲಿ ಅಂತ ನಾನು ಕೂಡ ಕೇಳಿಕೊಂಡು, ಈ ಯುಗಾದಿ ಹಬ್ಬ ಸಡಗರ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ನಮ್ಮ ಫ್ರೀಡಮ್ TVಗೆ ಹಾರೈಸಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ತಮಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನೋಡಿದ್ರಲ್ಲ, ಯುಗಫಲ ವಿಶೇಷ ಕಾರ್ಯಕ್ರಮದಲ್ಲಿ ಗುರೂಜಿ ಜೊತೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.